ರೆಬೆಲ್ IAS ಆಫೀಸರು, ಪ್ರಾಮಾಣಿಕ, ದಿಟ್ಟ, ಒಬ್ಬ ಸಜ್ಜನ ಅಧಿಕಾರಿ ಒಬ್ಬರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಬಹಳ ಅಧ್ಯಯನಶೀಲನಾಗಿ ಕೆಲವಾರು ಪುಸ್ತಕಗಳನ್ನ ಓದಿದಾಗ ಇತ್ತೀಚೆಗೆ ನಾನು ನಿಮ್ಮ ಪುಸ್ತಕ ಫಾಲ್ ಫ್ರಮ್ ದ ಗ್ರೇಸ್, ಇಂಗ್ಲೀಷ್ನ ಅನುವಾದ ಏನಿದೆ ಕನ್ನಡಕ್ಕೆ, ಕಲ್ಯಾಣ ಕೆಡುವ ಹಾದಿಯಲ್ಲಿ ಓದ್ಬಿಟ್ಟು ನನಗೆ ಒಂಥರ ನಿರಾಶೆ ಜೊತೆಗೆ ಖುಷಿ ಎರಡೂ ಆಯಿತು. ಆ ಬಗ್ಗೆ ನಿಮ್ಮನ್ನು ಮಾತಾಡ್ಸೋಣ ಸರ್. ಮೊದಲಿಗೆ ನಿಮ್ಮ ವೈಯಕ್ತಿಕ ಬದುಕು ಮತ್ತು ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನನ್ನ ಬಗ್ಗೆ ಹೇಳೋದಾದರೆ, ನಾವು ತಮಿಳ್ನಾಡಿದವರು. ಅಲ್ಲಿ ನಾಟುಕೋಟೆ ಚೆಟ್ಟಿಯಾರ್ ಅಂತ ಒಂದು ಕಮ್ಯುನಿಟಿ ಇದೆ, ಭಾಳ ಸಣ್ಣ ಕಮ್ಯುನಿಟಿ. ಅವರೆಲ್ಲ ಬರೀ ಲ್ಯಾಂಡ್ ಲಾರ್ಡ್ಸು ಮತ್ತು ಮನಿ ಲೆಂಡರ್ಸ್ ಕಮ್ಯುನಿಟಿ. ಅದು ಭಾಳ ಸಣ್ಣ ಕಮ್ಯುನಿಟಿ, ಸುಮಾರು 3 ಲಕ್ಷ ಜನರು ಒಟ್ಟು ಎಲ್ಲ ಸೇರಿ. ಬಟ್ ಎಲ್ಲರೂ ಶ್ರೀಮಂತರಿದ್ದಾರೆ, ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ. ಅವರೆಲ್ಲ ಹಳೆ ಕಾಲದಲ್ಲೇ ಬರ್ಮಾ, ಶ್ರೀಲಂಕಾ, ಸಿಂಗಪೂರ್, ಮಲೇಷ್ಯಾ ಅಲ್ಲೆಲ್ಲ ಹೋಗಿ ಲೇವಾದೇವಿ ಅಂತ ಹೇಳ್ತಾರೆ. ದಟ್ ಈಸ್ ಲೆಂಡಿಂಗ್, ಮನಿ ಲೆಂಡಿಂಗ್ ಬಡ್ಡಿ ವ್ಯವಹಾರ ಮಾಡೋದು. ಅಂದರೆ ಸಾಲ ಕೊಡ್ತಾರೆ ಜನರಿಗೆ, ವ್ಯವಸಾಯಗಳಿಗೆ. ಅದಕ್ಕೆ ಮಾರ್ಟ್ಗೇಜ್ ಮಾಡ್ತಾರೆ, ಜಮೀನನ್ನು ಮಾರ್ಟ್ಗೇಜ್ ಮಾಡಿಕೊಳ್ತಾರೆ. ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನರು 90% ವಾಪಸ್ ಕೊಡೋದಿಲ್ಲ. ಅದು ಇನ್ಕ್ರೀಸ್ ಮುಂದೆ ಸಾಲ ಕೊಡ್ತಾನೆ ಸ್ವಲ್ಪ ಹೆಚ್ಚಿಗೆ ಕೊಡ್ತಾನೆ ಹೋಗ್ತಾರೆ. ಅವ್ರು ರಿಟರ್ನ್ ಮಾಡೋದಿಲ್ಲ. ಸೊ ಅದಕ್ಕೆ ಏನು ಮಾರ್ಟ್ಗೇಜ್ ಜಮೀನೇನು ಮಾಡಿಕೊಟ್ಟಿದ್ದಾನೋ ಅದು ಇವರಿಗೆ ಬಂದುಬಿಡುತ್ತೆ. ಅದು ಯಾಕಂದರೆ ಕಾನೂನು ಪ್ರಕಾರ ಯಾರು ಸಾಲ ವಾಪಸ್ ಕೊಡ್ಲಿಕ್ಕೆ ಬರ್ತಾ ಇಲ್ವೋ ಆವಾಗ ಅದು ಮಾರ್ಟ್ಗೇಜ್ ಮಾಡಿರೋದು ಇವರಿಗೆ ಬಂದುಬಿಡುತ್ತೆ. ಆ ರೀತಿಯಲ್ಲಿ ನಮ್ಮ ಈ ಚೆಟ್ಟಿಯಾರ್ ಕಮ್ಯುನಿಟೀಸ್ ಭಾಳ ಜನರಿದ್ದಾರೆ ಅಲ್ಲಿ. ಬರ್ಮಾ ಮತ್ತು ಮಲೇಷ್ಯಾ, ಶ್ರೀಲಂಕಾ ಅಲ್ಲೆಲ್ಲ ದೊಡ್ಡವರಿದ್ದಾರೆ. 20,000 ಎಕರೆ, 25,000 ಎಕರೆ. ಚೆಟ್ಟಿನಾಡ್ ರಾಜ ಅಂತ ಒಬ್ಬರಿದ್ದರು, ಅವರೆಲ್ಲ 20,000 ಎಕರೆ ಇತ್ತು. ಅದೇ ರೀತಿ ನಮ್ಮ ತಂದೆ ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್, ತಾತನ ಕಾಲದಲ್ಲಿ ಆವಾಗ ರಂಗೂನು ಹೋಗಿದ್ದಾರೆ. ಅವರು 1900ನಲ್ಲೇ ಹೋಗಿದ್ದಾರೆ ಅವರು. ಸೊ ಅವರದು ಒಂದು ಸುಮಾರು, ನಮ್ಮ ತಂದೆಯವ್ರಿಗೂ ಒಂದು ಸುಮಾರು 5,000 ಎಕರೆ ಭತ್ತದ ಜಮೀನದು. ಅಂದರೆ ಇವರೇನು ಜಮೀನೇನು ನೋಡಿಲ್ಲ, ಉಳುಮೆಗಳೇನು ಮಾಡಿಲ್ಲ. ಅವು ಯಾರು ಮಾಲೀಕನು ಯಾರಿದ್ದರೋ ಜಮೀನಿಗೆ ಅವನು ಟೆನೆಂಟ್ ಆಗ್ತಾನೆ ಅದಕ್ಕೆ. ಯಾಕಂದರೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ, ಅವನೇ ಉಳುಮೆ ಮಾಡ್ತಾನೆ. ಮತ್ತು ಅದರಲ್ಲಿ ಒಂದು 60-40 ಅಂತ ತೊಗೊಳ್ತಾರೆ. 60% ನಮಗೆ ಬರುತ್ತೆ, ಓನರ್ಗೆ ನಮಗೆ ಬಂದುಬಿಡುತ್ತೆ. 40% ಅವನಿಗೆ ಟೆನೆಂಟಿಗೆ ಹೋಗ್ತದೆ. ಆ ರೀತಿಯಲ್ಲಿ ಮಾಡ್ತಾಯಿದ್ರು. ಸೊ ನನ್ನ ಈ ಅಕೌಂಟ್ಸ್ ಬರೆಯೋದು ನಾನೇ ಬರೀತಿದ್ದೆ ನಮ್ಮ ತಂದೆಯವ್ರಿಗೆ, ಅಂದರೆ ಕಾಲೇಜ್ ಹೋಗೋ ತನಕ. ಸೊ ನಮ್ಗೆ ಗೊತ್ತಾಯಿತು, ಅಂದರೆ ಅದು ಕಾನೂನು ಪ್ರಕಾರ ಒಂದು ವರ್ಷದಲ್ಲಿ ಇಂಟ್ರೆಸ್ಟ್ ಬಡ್ಡಿ 18%ಗಿಂತ ಹೆಚ್ಚಿಗೆ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ನಮ್ಮ ಕಮ್ಯುನಿಟಿಯವರು, ಚೆಟ್ಟಿಯಾರ್ ಕಮ್ಯುನಿಟಿಯವರು, ನಮ್ಮ ತಂದೆ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಅವ್ರು ನಿಜವಾಗಿ ಬಡ್ಡಿ ವಸೂಲು ಮಾಡ್ತಾಯಿದ್ದದ್ದು 10%, 10% ಪ್ರತಿ ತಿಂಗಳಿಗೆ. ಅದು ಪ್ರತಿ ತಿಂಗಳಿಗೆ 10% ಅಂದರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ. ಅದಕ್ಕೇನೋ ಒಂದು ಹೆಸರಿದೆ ಕನ್ನಡದಲ್ಲಿ, ಚಕ್ರಬಡ್ಡಿ. ಅದು 10% ಅಂದರೆ ಒಂದು ತಿಂಗಳಿಗೆ 10%, ಮುಂದಿನ ತಿಂಗಳಿಗೆ ಅದು 11% ಆಗ್ತದೆ. ಅದು 10% ಮೇಲೂ ಒಂದು 10% ಆಗ್ತದೆ. ಸೊ ಇದೇ ಥರ ಮಾಡಿದರೆ ₹100 ನೀವು ಸಾಲ ಕೊಟ್ಟರೆ ಒಂದು ವರ್ಷ ಮುಗಿದಾಗ ಅದು ಒಂದು ಸುಮಾರು 1,000 ಚಿಲ್ಲರೆ ರೂಪಾಯಿ ಆಗ್ತದೆ ವಾಪಸ್ ಕೊಡೋದು, ಆ ಥರದ್ದು. ಬಟ್ ಅದು ಅದು ಚಾರ್ಜ್ ಅಕೌಂಟ್ನಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಅದು ಯಾಕಂದರೆ ಕಾನೂನು ಪ್ರಕಾರ 18% ಒಂದು ವರ್ಷಕ್ಕೆ ವಸೂಲು ಮಾಡೋದಿದೆ. ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ ಎಷ್ಟು ಬರುತ್ತೆ ಅಂಥೇಳಿ. ಒಟ್ಟು ಈ ಚಕ್ರ ಬಡ್ಡಿ ಮಾಡಿದರೆ 10% ಪ್ರತಿ ತಿಂಗಳಿಗೆ ಅಂದರೆ ಅದು ಸುಮಾರು 1,200 ರೂಪಾಯಿ ಹಾಗೆ ಬರುತ್ತೆ ಅದು. ಸೊ ಅದನ್ನು ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ ಅವ. ಸೊ ಅದನ್ನೇ ನಾವು ನಮ್ಮ ತಂದೆಯವರು ಕೇಳೋದಿಲ್ಲ, ಅವನು ರೂಪಾಯಿ ವಾಪಸ್ ಕೊಡಿ ಅಂತ ಕೇಳೋದಿಲ್ಲ. ಜಮೀನು ತೊಗೊಂಡ್ಬಿಡ್ತಾರೆ, ಆಮೇಲೆ ಶೇರ್ ಮಾಡ್ತಾರೆ. ಉತ್ಪನ್ನ ಏನು ಬರುತ್ತೋ ಅಲ್ಲಿ ಶೇರ್ ಮಾಡ್ತಾರೆ 60-40 ಬೇಸಿಸ್ ಮೇಲೆ. ಸೊ ಹೀಗೆಲ್ಲ ಇತ್ತದು. ಸೊ ನಾನು ಕಾಲೇಜಿನಲ್ಲಿ ಸೇರಿದ್ದಾಗ ನಾನೇ ಅಕೌಂಟ್ ಬರೆಯೋದು. ಏನು ತಪ್ಪು ನಂಬರ್ 2 ಅಕೌಂಟ್ ಅಂತ ಹೇಳ್ತೇವೆ, ಅದನ್ನು ಬರೆಯೋದಿಲ್ಲ ನಾನೇ.